ಒಂದು ಊರಿನಲ್ಲಿ ಸುಜಾತ ಅನ್ನುವ ಹೆಂಗಸಿದ್ದಳು. ಮಗ ಸುರೇಶ್ ದೊಡ್ಡ ಕೆಲಸಕ್ಕೆ ಹೋಗುತ್ತಾ ವಿದೇಶಗಳಲ್ಲಿ ತಿರುಗುತ್ತಾ ಇದ್ದನು. ಇಲ್ಲಿ ಸರೋಜ ತನ್ನ ಮಗನಿಗೆ ಬಹಳ ಓದಿರುವ ಹುಡುಗಿಯಾದರೆ ಚೆನ್ನಾಗಿರುತ್ತೆ ಎಂದು ಅನಾಮಿಕಾ ಅನ್ನುವ ಪಟ್ಟಣದಲ್ಲಿ ಬೆಳೆದ ಹುಡುಗಿಯನ್ನು ತಂದು ಮದುವೆ ಮಾಡುತ್ತಾಳೆ. ಇನ್ನು ಸುರೇಶ್ ಅಮೆರಿಕಾಗೆ ಹೊರಟು ಹೋಗಿದ್ದರಿಂದ ಅತ್ತೆ ಸೊಸೆಯರಿಬ್ಬರು ಮನೆಯ ಹತ್ತಿರವೇ ಇರುತ್ತಿದ್ದರು. ಅನಾಮಿಕಾ ಪಟ್ಟಣದಲ್ಲಿ ಬೆಳೆದಿದ್ದರಿಂದ ಮನೆಯ ಕೆಲಸಗಳನ್ನು ಮಾಡದೆ ಹಾಯಾಗಿ ಮಲಗಿಕೊಂಡು ಸಮಯ ಸಿಕ್ಕಾಗಲೆಲ್ಲ ಶಾಪಿಂಗ್ ಮಾಡುತ್ತಾ ವಿಪರೀತವಾಗಿ ದುಡ್ಡು ಖರ್ಚು ಮಾಡುತ್ತಿದ್ದಳು. ಅದು ಸರೋಜಳಿಗೆ ಸ್ವಲ್ಪವೂ ಹಿಡಿಸುತ್ತಾ ಇರಲಿಲ್ಲ. ಒಂದು ದಿನ ಬೆಳಿಗ್ಗೆ 10 ಗಂಟೆ ದಾಟುತ್ತಿತ್ತು. ಆದರೂ ಅನಾಮಿಕಾ ನಿದ್ರೆ ಹೋಗುತ್ತಾ ಹಾಗೆ ಮಲಗೇ ಇದ್ದಳು. ಆಗ ಸರೋಜಳಿಗೆ ದೇಹವೆಲ್ಲ ಉರಿಯುತ್ತದೆ. ಮಧ್ಯಾಹ್ನ ಆಗ್ತಾ ಇದ್ರು, ಇದು ನಿದ್ದೆಯಿಂದ ಹೇಳುವ ಹಾಗೆ ಕಾಣಿಸ್ತಾ ಇಲ್ಲ ಎನ್ನುತ್ತಾ ಸುಜಾತ ಅನಾಮಿಕಳ ರೂಮಿಗೆ ಹೋಗಿ ಅನಾಮಿಕಳನ್ನು ನಿದ್ರೆಯಿಂದ ಎಬ್ಬಿಸುತ್ತಾ ಇದ್ದಳು. ಅರೇ, ನಿದ್ದೆಂದೆದ್ದು ಕೆಲಸ ಮಾಡೇ, ಎದ್ದೇಳೆ, ಹೇಳ್ತೀಯಾ ಇಲ್ವಾ ಎಂದು ಸರೋಜ ಗಟ್ಟಿಯಾಗಿ ಅರಚುತ್ತಾಳೆ. ಆಗ ಅನಾಮಿಕಾ ನಿಧಾನವಾಗಿ ಹೇಳುತ್ತಾಳೆ, ಏನತ್ತೆ ಇಷ್ಟು ಬೆಳಗ್ಗೆನೆ ಅರಚ್ತಾ ಇದ್ದೀರಾ? ನಾನು ಹೇಳ್ತೀನಿ, ನೀವು ಹೋಗಿ. ಏನೇ ಇದು, ಬೆಳಗ್ಗೆ ಅಲ್ವೇ ಇದು, ಮಧ್ಯಾಹ್ನವಾಗ್ತಿದೆ. ನಿನ್ನನ್ನ ಹೀಗೆ ಬಿಟ್ರೆ ನೀನು ಯಾವ ಟೈಮ್ಗೆ ಹೇಳ್ತೀಯೋ ಏನೋ. ಇರು, ನಿನ್ ಗಂಡನ್ಗೆ ಕಾಲ್ ಮಾಡಿ ಹೇಳ್ತೀನಿ. ಇಲ್ಲಿ ನೋಡಿ, ಹೇಳ್ತಿದ್ದೀನತ್ತೆ, ನಿಮ್ಮ ಮಗನ್ಗೆ ಕಾಲ್ ಮಾಡಬೇಡಿ ಎಂದು ಅನಾಮಿಕಾ ಸೋಂಬೇರಿತನದಿಂದ ಎದ್ದು ಆ ಪೊರಕೆ ತೆಗೆದುಕೊಂಡು ರೂಮೆಲ್ಲ ಗುಡಿಸುತ್ತಾ ಇದ್ದಳು. ಅತ್ತೆ ಇಲ್ಲದ ಸೊಸೆ ಉತ್ತಮಳು ಅಂತ ಏನಕ್ಕೆ ಹೇಳ್ತಾರೆ ಅಂತ ನನಗೆ ಆಗ ಅರ್ಥವಾಗಿಲ್ಲ. ಈಗ ಚೆನ್ನಾಗಿ ಅರ್ಥವಾಯ್ತು. ಸುಮ್ಮನೆ ಪೀಡಿಸ್ತಾ ಇರ್ತಾಳೆ, ಇದು ಮಾಡು ಅದು ಮಾಡು ಅಂತ. ನನ್ನನ್ನು ಕೂಡ ನನ್ನ ಗಂಡ ಅಮೆರಿಕಾಗೆ ಕರ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತು ಎಂದುಕೊಳ್ಳುತ್ತಾ ದುಃಖ ಪಡುತ್ತಾ ಕೆಲಸ ಕಂಪ್ಲೀಟ್ ಮಾಡುತ್ತಾಳೆ ಅನಾಮಿಕಾ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ತನ್ನ ಹತ್ತಿರ ಇರುವ ದುಡ್ಡು ಖರ್ಚಾದಾಗಲೆಲ್ಲ ಅನಾಮಿಕಾ ತನ್ನ ಗಂಡ ಸುರೇಶನ್ಗೆ ಫೋನ್ ಮಾಡಿ ತನ್ನ ಅಕೌಂಟ್ಗೆ ಹಾಕು ಅನ್ನುತ್ತಿದ್ದಳು. ಈ ಸಲ ಹಾಗೆ ಅನಾಮಿಕಾ ಸುರೇಶನಿಗೆ ಫೋನ್ ಮಾಡಿ ಮಾತನಾಡುತ್ತಾಳೆ. ಏನು ಅಂದ್ರೆ ಏನ್ ಮಾಡ್ತಿದ್ದೀರಾ ಎಂದು ನಿಧಾನವಾಗಿ ಮಾತನಾಡುತ್ತಾಳೆ ಅನಾಮಿಕಾ. ಏನು ಮಾಡ್ತಿಲ್ಲ, ಈಗಲೇ ಆಫೀಸಿಂದ ರೂಮ್ಗೆ ಬಂದೆ. ನಿಮ್ಮನ್ನ ನೋಡ್ಬೇಕು ಅನ್ಸುತ್ತೆ ರೀ, ಯಾವಾಗ ಬರ್ತೀರಾ? ಬೇಗನೆ ಬರ್ತೀನಿ ಅನಾಮಿಕಾ, ನೀವೆಲ್ಲ ಹುಷಾರಾಗಿದ್ದೀರಲ್ಲ? ಚೆನ್ನಾಗಿದ್ದೀವಿ. ಏನು ಅಂದ್ರೆ ಮತ್ತೆ ನನ್ನ ಹತ್ರ ಖರ್ಚಿಗೆ ದುಡ್ಡು ಆಗಿ ಹೋಗಿದೆ, ಸ್ವಲ್ಪ ಅಕೌಂಟ್ಗೆ ಹಾಕ್ತೀರಾ ಎಂದು ಮುದ್ದಾಗಿ ಕೇಳುತ್ತಾಳೆ ಅನಾಮಿಕಾ. ಆಗ ಸುರೇಶ್ ಟೋನ್ ಬದಲಾಯಿಸಿ ಹೀಗೆ ಅನ್ನುತ್ತಾನೆ, ಏನು ಮತ್ತೆ ದುಡ್ಡು ಕೇಳ್ತಿದ್ಯಾ? ಈಗಲೇ ನಿನಗೆ ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಹೇಳು? ಅನಗತ್ಯವಾಗಿ ಖರ್ಚು ಮಾಡ್ತಿದ್ಯಾ ಅಂತ ಅಮ್ಮ ಕೂಡ ಹೇಳ್ತಾ ಇದ್ದಾರೆ. ಇನ್ನು ನಿನಗೆ ದುಡ್ಡು ಕೊಡೋದಿಲ್ಲ. ಫೋನ್ ಮಾಡಿ ಹೀಗೆ ನಿಧಾನವಾಗಿ ಮುದ್ದಾಗಿ ಮಾತನಾಡಿದಾಗ್ಲೇ ನನಗೆ ಅರ್ಥವಾಯ್ತು. ಫೋನ್ ಕಾಲ್ ಕೊನೆಯಲ್ಲಿ ದುಡ್ಡು ಕೇಳ್ತೀಯಾ ಅಂತ. ದುಡ್ಡಿಲ್ಲ, ಏನೂ ಇಲ್ಲ, ಬಾಯಿ ಮುಚ್ಕೊಂಡು ಫೋನ್ ಇಡು ಎನ್ನುತ್ತಾನೆ ಸುರೇಶ್. ಬೈದುಕೊಂಡು ಕಾಲ್ ಕಟ್ ಮಾಡುತ್ತಾನೆ. ಅನಾಮಿಕಳಿಗೆ ಕೋಪ ಬರುತ್ತದೆ. ನನ್ನ ಬಗ್ಗೆ ಇಲ್ಲ ಸಲ್ಲದ ಚಾಡಿ ಹೇಳ್ತಾಳೆ ಈ ಮನೆಯಲ್ಲಿರುವ ಮುದುಕಿ. ಇಲ್ದಿದ್ರೆ ಇವರು ಕೇಳಿದ ತಕ್ಷಣ ದುಡ್ಡು ಹಾಕ್ತಾ ಇದ್ರು, ಆದ್ರೆ ಈಗ ಖರ್ಚಿಗೆ ಹೇಗೆ ಎಂದು ಅನಾಮಿಕಾ ಅಂದುಕೊಳ್ಳುತ್ತಾಳೆ. ಇನ್ನು ಕೆಲವು ದಿನಗಳು ಕಳೆಯುತ್ತದೆ. ಅನಾಮಿಕಳ ಕೈಯಲ್ಲಿ ಚಿಲ್ಲರೆ ಕಾಸು ಕೂಡ ಇರುವುದಿಲ್ಲ. ಇನ್ನು ಸರೋಜಳ ಹತ್ತಿರ ಹೋಗಿ, ಅತ್ತೆ ನನಗೆ ಸ್ವಲ್ಪ ದುಡ್ಡು ಬೇಕು, ನನ್ನ ಖರ್ಚಿಗೆ ಏನೂ ಇಲ್ಲ ಎಂದು ಅನಾಮಿಕಾ ಕೇಳುತ್ತಲೇ ಸರೋಜ ಅನಾಮಿಕಳ ಹತ್ತಿರ ಹೀಗನ್ನುತ್ತಾಳೆ, ಆದ್ರೂ ನಿನಗೇನು ಖರ್ಚಿರುತ್ತೆ? ಅನಗತ್ಯವಾದ ಖರ್ಚನ್ ಬಿಟ್ಟು ಈಗಾಗಲೇ ಬೇಕಾದಷ್ಟು ದುಡ್ಡು ಹಾಳು ಮಾಡಿದ್ಯಾ. ಇನ್ನು ನನ್ನ ಮಗ ಇಲ್ಲ ಅಂದಿರ್ಬೇಕು, ಅದಕ್ಕೆ ನನ್ನ ಹತ್ರ ಬಂದು ಕೇಳ್ತಾ ಇದೀಯಾ ಎಂದು ಸರೋಜ ಹೇಳುತ್ತಾಳೆ. ನಾನು ಏನೋ ಅನಗತ್ಯವಾದ ಖರ್ಚು ಮಾಡಿಲ್ಲ. ಹೌದಾ? ನೀನು ಏನು ಇದುವರೆಗೂ ಏನಕ್ಕೆ ಖರ್ಚು ಮಾಡಿದೆ ತೋರ್ಸು ಎಂದು ಸರೋಜ ಕೇಳುತ್ತಾಳೆ. ಆಗ ಅನಾಮಿಕಾ ಸೈಲೆಂಟ್ ಆಗಿ ಹೋಗುತ್ತಾಳೆ. ಅಲ್ಲಿ ನನ್ನ ಮಗ ಅಷ್ಟು ಕಷ್ಟಪಟ್ಟು ಸಂಪಾದಿಸ್ತಾ ಇದ್ದಾನೆ, ನೀನ್ ಕೂಡ ಏನಾದ್ರೂ ಕೆಲಸ ಮಾಡುತ್ತಾ ಸಂಪಾದಿಸ್ತಾ ಇದ್ರೆ ಬಹಳ ಚೆನ್ನಾಗಿರ್ತಿತ್ತು. ಆಗ ಬಹಳ ದುಡ್ಡು ಮಿಕ್ತಾ ಇತ್ತು. ನೀನು ಆಗ ಇನ್ನೊಬ್ಬರನ್ನ ಕೇಳೋ ಅಗತ್ಯನೂ ಇರ್ತಾ ಇರಲಿಲ್ಲ ಎಂದು ಸರೋಜ ಅನಾಮಿಕಳ ಹತ್ತಿರ ಹೇಳುತ್ತಾಳೆ. ಇನ್ನು ಆಗಲೇ ಅನಾಮಿಕಳಿಗೆ ಒಂದು ಐಡಿಯಾ ಬರುತ್ತದೆ. ಅತ್ತೆ, ನಿಮಗ್ ಬಂದ ಐಡಿಯಾನೇ ನನಗ್ ಕೂಡ ಬಂದಿತ್ತು. ನಾನು ಬ್ಯೂಟಿಷಿಯನ್ ಕೋರ್ಸ್ ಅನ್ನ ಕಲಿತ್ಕೊಂಡು ಬ್ಯೂಟಿ ಪಾರ್ಲರ್ ಇಡಬೇಕು ಅಂತ ನಿಮ್ಮ ಹತ್ರ ದುಡ್ಡು ಕೇಳ್ತಾ ಇದ್ದೀನಿ. ಆದ್ರೆ ನೀವು ಅದೆಲ್ಲ ಕೇಳದೆ ನಿಮಗೆ ಇಷ್ಟ ಬಂದ ಹಾಗೆ ಮಾತಾಡ್ತಾ ಇದ್ದೀರಾ. ಹೌದಾ? ನಿನಗೆ ಬಂದ ಬ್ಯೂಟಿ ಪಾರ್ಲರ್ ಐಡಿಯಾ ಏನೋ ಚೆನ್ನಾಗೇ ಇದೆ ಅನಾಮಿಕಾ. ಹೊರಗಡೆ ಅದಕ್ಕೆ ಬಹಳ ಡಿಮ್ಯಾಂಡ್ ಇದೆ. ಮತ್ತು ಅದಕ್ಕೆ ಎಷ್ಟು ಖರ್ಚಾಗತ್ತೆ? ಕೋರ್ಸ್ ಕಂಪ್ಲೀಟ್ ಮಾಡ್ಲಿಕ್ಕೆ 20,000 ಆಗತ್ತೆ. ಸರಿ, ಆ 20,000 ನಾನು ಕೊಡ್ತೀನಿ.
ಆದ್ರೆ ಆ ಕೋರ್ಸನ್ನು ಕಲ್ತ್ಕೊಂಡು ದುಡ್ಡು ಬಹಳ ಬೇಗ ಸಂಪಾದಿಸು ಎಂದು ಅನ್ನುತ್ತಾಳೆ ಸರೋಜ. ಅನಾಮಿಕಾ ಸರೋಜಳ ಹತ್ತಿರ ದುಡ್ಡು ತೆಗೆದುಕೊಂಡು ಹ್ಯಾಪಿಯಾಗಿ ಹೊರಟು ಹೋಗುತ್ತಾಳೆ. ಆ ದುಡ್ಡಿನಿಂದ ಅನಾಮಿಕಾ ತನಗೆ ಬೇಕಾದ ಬಟ್ಟೆಗಳನ್ನು ಕೊಂಡುಕೊಳ್ಳುತ್ತಾಳೆ. ಮಿಕ್ಕ ದುಡ್ಡಿನಲ್ಲಿ ಫ್ರೆಂಡ್ಸ್ ಜೊತೆಗೆ ಪಾರ್ಟಿಗಳಿಗೆ ಪಬ್ಗಳಿಗೆ ಹೋಗಿ ಎಲ್ಲ ಖರ್ಚು ಮಾಡುತ್ತಾಳೆ. ಹಾಗೆ ಒಂದು ತಿಂಗಳು ಎಂಜಾಯ್ ಮಾಡುತ್ತಾಳೆ ಅನಾಮಿಕಾ. ಇನ್ನು ಒಂದು ದಿನ ಸರೋಜ ಅನಾಮಿಕಳಿಗೆ ಹೀಗನ್ನುತ್ತಾಳೆ. ಅನಾಮಿಕಾ, 1 ತಿಂಗಳು ಆಗೋಯ್ತು, ಇನ್ನು ಎಷ್ಟು ದಿನ ಆಗುತ್ತೆ ನಮ್ಮ ಶಾಪ್ ಇಡೋದಕ್ಕೆ? ಹಾ, ಇನ್ನು ಕೋರ್ಸ್ ಆಗಿ ಹೋಯ್ತು ಅತ್ತೆ. ನಾವು ಒಂದು ಒಳ್ಳೆ ಜಾಗ ನೋಡಿ ಶಾಪ್ ಇಡಬೇಕು. ಹಾಗಾದ್ರೆ ನೀನು ಕಲ್ತ್ಕೊಂಡ ಕೋರ್ಸ್ನಲ್ಲಿ ಒಳ್ಳೆ ಹೇರ್ ಸ್ಟೈಲ್ ಕೂಡ ಇದೆಯಲ್ಲ? ಹಾ, ಇದೆ ಅತ್ತೆ. ಹಾಗಾದ್ರೆ ನನಗೆ ಕೂದಲು ಬಹಳ ಉದುರ್ತಾ ಇದೆ, ಏನಾದ್ರೂ ಕ್ರೀಮ್ ಏನೋ ತಂದು ಹಾಕು. ಸರೋಜ ಹಾಗೆ ಹೇಳುತ್ತಲೇ ಅನಾಮಿಕಾ ಸರಿ ಎಂದು ಹೇಳುತ್ತಾಳೆ. ಅದಕ್ಕೆ ಬೇಕಾದ ದುಡ್ಡು ಕೂಡ ತೆಗೆದುಕೊಳ್ಳುತ್ತಾಳೆ ಸರೋಜಳ ಹತ್ತಿರ. ಯಾವುದೋ 4-5 ಕ್ರೀಮ್ ತೆಗೆದುಕೊಂಡು ಬರುತ್ತಾಳೆ. ಇಲ್ನೋಡಿ ಅತ್ತೆ, ಈ ಕ್ರೀಮ್ ಹಾಕ್ಕೊಂಡ್ರೆ ಕೂದಲು ಉದುರೋದು ಕಡಿಮೆಯಾಗಿ ಬಿಳಿ ಕೂದಲು ಕೂಡ ಹೋಗಿ ಕಪ್ಪು ಕೂದಲು ಬರುತ್ತೆ ಎಂದು ಅನಾಮಿಕಾ ಸರೋಜಳ ಹತ್ತಿರ ಹೇಳುತ್ತಾಳೆ. ಅದನ್ನು ಕೇಳಿದ ಸರೋಜ ಸಂಭ್ರಮ ಪಡುತ್ತಾಳೆ. ಹೌದಾ, ವೆಯ್ಟ್ ಮಾಡದೆ ಆ ಕ್ರೀಮ್ ಎಲ್ಲ ನನಗೆ ಹಚ್ಚು ಎಂದು ಸರೋಜ ಹೇಳುತ್ತಾಳೆ. ಅನಾಮಿಕಾ ಏನೂ ಆಗುವುದಿಲ್ಲ ಎಂದುಕೊಂಡು ಆ ಕ್ರೀಮ್ ಎಲ್ಲ ಸರೋಜಳ ತಲೆಗೆ ಹಚ್ಚುತ್ತಾಳೆ. ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಅನಾಮಿಕಾಗೆ ಅರ್ಥವಾಗುವುದಿಲ್ಲ. ಅತ್ತೆ, ನೈಟ್ ಎಲ್ಲ ಹಾಗೆ ಇಟ್ಕೊಂಡು ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿ, ಸರಿ ಹೋಗುತ್ತೆ ಎಂದು ಹೇಳಿ ಹೊರಟು ಹೋಗುತ್ತಾಳೆ ಅನಾಮಿಕಾ. ಸರೋಜ ಎಷ್ಟೋ ಸಂಭ್ರಮ ಪಡುತ್ತಾ ಇರುತ್ತಾಳೆ. ಆಹಾ, ನನಗೆ ಇನ್ನು ಎಲ್ಲ ಕಪ್ಪು ಕೂದಲೇ, ಹಾಗೆ ಬಂದ್ರೆ ನಾನು ಚಿಕ್ಕ ಹುಡುಗಿ ಹಾಗೆ ಕಾಣಿಸ್ತಾ ಇದ್ದೀನಿ ಎಂದುಕೊಳ್ಳುತ್ತಾ ಸರೋಜ ಸಂಭ್ರಮ ಪಡುತ್ತಿದ್ದಳು. ಇನ್ನು ಆ ರಾತ್ರಿ ಹೊತ್ತು ಕಳೆದು ಬೆಳಿಗ್ಗೆ ಆಗುತ್ತದೆ. ಸರೋಜ ಬೆಳಿಗ್ಗೆ ನಿದ್ದೆಯಿಂದಿದ್ದು ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತಾಳೆ. ಅವಳ ನೆತ್ತಿಯ ಮೇಲೆ ಒಂದೆಂದರೆ ಒಂದು ಕೂದಲು ಕೂಡ ಇಲ್ಲದೆ ಎಲ್ಲವೂ ಉದುರಿ ಹೋಗಿರುತ್ತದೆ. ಸರೋಜಳಿಗೆ ಬಟ್ಟತಲೆ ಉಳಿದಿರುತ್ತದೆ. ಅದನ್ನು ನೋಡಿದ ಸರೋಜ ಗಟ್ಟಿಯಾಗಿ ಕೂಗುತ್ತಾಳೆ. ಆ ಕೂಗು ಕೇಳಿದ ಅನಾಮಿಕಾ ಓಡೋಡಿ ಸರೋಜಳ ಹತ್ತಿರ ಹೋದಳು. ಅತ್ತೆಯ ಬಟ್ಟತಲೆ ನೋಡಿ ಶಾಕ್ ಆದಳು. ಅನಾಮಿಕಳನ್ನು ನೋಡಿದ ಸರೋಜ ಕೋಪದಿಂದ ಕುದಿಯುತ್ತಾ ಇದ್ದಳು. ಅರೆ ದರಿದ್ರದವಳೆ, ಏನೇ ನನ್ನನ್ನು ಈ ತರ ತಯಾರು ಮಾಡಿದೀಯಾ? ಅದು ನನಗೂ ಅರ್ಥವಾಗ್ತಾ ಇಲ್ಲ ಅತ್ತೆ. ನಿಜ ಹೇಳೆ, ನೀನು ದುಡ್ಡು ತಗೊಂಡು ಹೋಗಿ ಏನೋ ಕೋರ್ಸ್ ಕಲ್ತಿದ್ಯಾ ಇಲ್ವಾ ಎಲ್ಲ ಖರ್ಚು ಮಾಡಿದೀಯಾ? ಇನ್ನು ನೀನು ಹೇಳಿದ್ದು ಸುಳ್ಳು ಅಂತ ತಿಳಿದ್ರೆ ನನ್ನ ಮಗನಿಂದ ನಿನಗೆ ಡೈವರ್ಸ್ ಕೊಡಿಸ್ತೀನಿ ಎಂದು ಸರೋಜ ಅನಾಮಿಕಳನ್ನು ಬೆದರಿಸುತ್ತಾಳೆ. ಆಗ ಅನಾಮಿಕಾ ಭಯಪಟ್ಟು ಎಲ್ಲವನ್ನೂ ಹೇಳುತ್ತಾಳೆ. ಅದನ್ನು ಕೇಳಿದ ಸರೋಜಳಿಗೆ ಇನ್ನೂ ಕೋಪ ಬರುತ್ತದೆ. ನಿನ್ನನ್ನು ನಂಬಿ ದುಡ್ಡು ಕೊಟ್ರೆ ಅದನ್ನೆಲ್ಲ ಖರ್ಚು ಮಾಡಿ ನನ್ನ ಹತ್ರನೇ ಸುಳ್ಳು ಮಾತಾಡ್ತೀಯಾ? ಈಗ ನಾನು ತಲೆ ಎತ್ತಿಕೊಂಡು ತಿರುಗದಂತೆ ಮಾಡಿದ್ಯಾ ಎಂದು ಸರೋಜ ಅನಾಮಿಕಳನ್ನು ಬೈಯುತ್ತಲೇ ಇರುತ್ತಾಳೆ. ಇನ್ನು ಬೈದು ಸುಸ್ತಾಗಿ ಪ್ರಯೋಜನ ಇಲ್ಲ ಎಂದು ಆಸ್ಪತ್ರೆಗೆ ಹೋಗುತ್ತಾಳೆ ಸರೋಜ. ಆದರೆ ಅನಾಮಿಕ ಮಾತ್ರ ಸರೋಜಳಿಗೆ ಬಟ್ಟತಲೆ ಬಂದಿತ್ತು ಎಂದಾದರೂ ತನಗೆ ಬೈದಳು ಎಂದು ಕೂಡ ದುಃಖ ಪಡುವುದಿಲ್ಲ. ಅದರ ಬಗ್ಗೆ ಆಲೋಚಿಸದೆ ಅತ್ತೆಯ ಬಟ್ಟೆ ತಲೆ ನೋಡಿ ನಗುತ್ತಿದ್ದಳು ಅನಾಮಿಕಾ. ರಮೇಶನಿಗೆ ಅನಾಮಿಕಳ ಜೊತೆ ಮದುವೆ ನಡೆಯುತ್ತದೆ. ಅನಾಮಿಕಾ ಅತ್ತೆಯ ಮನೆಯಲ್ಲಿ ಕಾಲಿಟ್ಟು ಸಂತೋಷದಿಂದ ಇರುತ್ತಾಳೆ. ಇನ್ನು ರಮೇಶ್ ಒಂದು ದಿನ ತನ್ನ ತಾಯಿಯ ಹತ್ತಿರ ಹೀಗನ್ನುತ್ತಾನೆ. ಅಮ್ಮ, ನಾನು ಬಟ್ಟೆ ಹೊಲಿಸ್ಕೊಳ್ಳಿಕ್ಕೆ ದುಡ್ಡು ಕೇಳಿದೆ, ಒಂದು 400 ರೂಪಾಯಿ ಇದ್ರೆ ಕೊಡಮ್ಮ. ಈಗ ನನ್ನ ಹತ್ರ ಇಲ್ಲ ಕಣೋ, ಆದ್ರೂ ನೀನ್ ಬಟ್ಟೆ ಹೊಲಿಸ್ಕೊಳ್ಳೋದು ವೆಂಕಟೇಶನ್ ಹತ್ರನೇ ಅಲ್ವಾ, ನಂತರ ನಾನು ಕೊಡ್ತೀನಿ ಅಂತ ಹೇಳು. ಅದಕ್ಕೆ ಅವನು ಸರಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಆ ಮಾತುಗಳು ಕೇಳಿದ ಅನಾಮಿಕಾ ಅತ್ತೆಯ ಹತ್ತಿರ ಹೀಗನ್ನುತ್ತಾಳೆ. ಅತ್ತೆ, ಒಂದು ಶರ್ಟ್ ಹೊಲಿಲಿಕ್ಕೆ 400 ರೂಪಾಯಿನಾ? ಈ ಬಿಸ್ನೆಸ್ ಏನೋ ಚೆನ್ನಾಗಿದೆ ಅತ್ತೆ, ನಾನು ಕೂಡ ಹೊಲಿಗೆ ಕಲ್ತ್ಕೋತೀನಿ. ಏನಕ್ಕಮ್ಮ, ಅದಕ್ಕೆ ತಿಂಗಳಿಗೆ 1500 ರೂಪಾಯಿ ಕಟ್ಟಬೇಕು. ಅದೇ 1500ರಲ್ಲಿ ನಮ್ಮ ತರಕಾರಿ ಸಾಮಾನುಗಳೆಲ್ಲ ಸರಿ ಹೋಗುತ್ತಮ್ಮ. ಅತ್ತೆ ಹೀಗೆ ಅಂದಿದ್ದಕ್ಕೆ ಆಕೆ ಏನು ಮಾತನಾಡದೆ ಹೋಗುತ್ತಾಳೆ. ಕೆಲವು ತಿಂಗಳುಗಳು ಕಳೆಯುತ್ತದೆ. ಅನಾಮಿಕಾ ಗರ್ಭವತಿ. ಅವಳಿಗೆ ಒಳ್ಳೆಯ ಆಹಾರ ಕೊಡಲಿಕ್ಕೆ ಅತ್ತೆ ಗಂಡ ಇಬ್ಬರು ಎಷ್ಟೋ ಕಷ್ಟಪಟ್ಟು ದುಡ್ಡು ಸಂಪಾದಿಸುತ್ತಾ ಇರುತ್ತಾರೆ. ಆ ದುಡ್ಡಿನಿಂದಲೇ ಆಕೆಗೆ ಬಲವಾದ ಆಹಾರ ಔಷಧಿ ತರುತ್ತಿರುತ್ತಾರೆ. ಆಗ ಕೂಡ ಅನಾಮಿಕಾ ಗಂಡನ ಹತ್ತಿರ ಹೀಗನ್ನುತ್ತಾಳೆ. ಏನು ಅಂದ್ರೆ ನನಗೆ ಹೊಲಿಗೆ ಕಲಿಬೇಕು ಅಂತಿದೆ, ನನಗೆ ಹೊಲಿಗೆ ಕಲಿಸ್ರಿ. ಸರಿ, ನೀನು ಹೆರಿಗೆ ಆದ್ಮೇಲೆ ಸ್ವಲ್ಪ ತಿಂಗಳುಗಳಾದ ಮೇಲೆ ಹೊಲಿಗೆ ಕಲಿಯುವಂತೆ, ಸರಿನಾ ಎಂದು ಗಂಡ ಅನ್ನುತ್ತಾನೆ. ಅದಕ್ಕೆ ಸರಿ ಅನ್ನುತ್ತಾಳೆ ಅನಾಮಿಕಾ. ಕೆಲವು ತಿಂಗಳುಗಳ ನಂತರ ಆಕೆ ಒಂದು ಮಗುವಿಗೆ ಜನ್ಮ ಕೊಡುತ್ತಾಳೆ. ಅವರು ಎಷ್ಟೋ ಸಂತೋಷ ಪಡುತ್ತಾರೆ.
ಇನ್ನೂ ಕೆಲವು ತಿಂಗಳು ಕಳೆಯುತ್ತದೆ. ಆ ನಂತರ ಅನಾಮಿಕಾ ಗಂಡನ ಹತ್ತಿರ ಹೀಗನ್ನುತ್ತಾಳೆ, ಏನಂದ್ರೆ ನನ್ಗೆ ಹೊಲಿಗೆ ಕಲಿಬೇಕು, ನನ್ಗೆ ಹೊಲಿಗೆ ಕಲಿಸ್ರಿ. ಅನಾಮಿಕಾ ಪದೇ ಪದೇ ಇದೇ ಗಲಾಟೆ ಮಾಡುತ್ತಾ ಇರುತ್ತಾಳೆ. ಅದಕ್ಕೆ ಅವನು ಸರಿ ಎಂದು ಹೇಳುತ್ತಾನೆ. ಮೆಷಿನ್ ಹೊಲಿಯುವ ವೆಂಕಟೇಶ್ ಹತ್ತಿರ ಕರೆದುಕೊಂಡು ಹೋಗುತ್ತಾನೆ. ಏನೋ ನಿನ್ ಹೆಂಡ್ತಿನ ಕರ್ಕೊಂಡು ಬಂದಿದ್ಯಾ? ಹೊಸ ಬಟ್ಟೆ ಏನಾದ್ರೂ ಬೇಕಾ? ವೆಂಕಟೇಶ್, ಬಟ್ಟೆಗಳಿಗಾಗಿ ಅಲ್ಲ, ನನ್ನ ಹೆಂಡ್ತಿಗೆ ಮೆಷಿನ್ ಹೊಲಿಯೋದು ಕಲಿಬೇಕು ಅಂತಿದ್ದಾಳೆ. ಅಯ್ಯೋ, ಖಂಡಿತ ಕಲಿಸ್ತೀನೋ. ಹೆಂಗಸ್ರ ಬಟ್ಟೆ ಗಂಡಸ್ರ ಬಟ್ಟೆ ಎರಡೂ ಕಲಿಸ್ತೀನಿ. ಹೊರಗಡೆಗಾದ್ರೆ 1500 ರೂಪಾಯಿ ತಗೋತೀನಿ, ಆದ್ರೆ ನಿನಗಾದ್ರೆ 1,000 ತಗೋತೀನಿ, ಯಾಕಂದ್ರೆ ನೀನು ನನ್ನ ಸ್ನೇಹಿತ ಎಂದು ಅನ್ನುತ್ತಾನೆ ವೆಂಕಟೇಶ್. ಅದಕ್ಕೆ ಅವನು ಸರಿ ಎನ್ನುತ್ತಾನೆ. ಅನಾಮಿಕಾ ಪ್ರತಿದಿನವೂ ಅವನ ಹತ್ತಿರ ಹೊಲಿಗೆ ಕಲಿಯುತ್ತಾ ಇರುತ್ತಾಳೆ. 1 ತಿಂಗಳು ಕಳೆಯುತ್ತದೆ. ತಿಂಗಳಿಗೆ ಸರಿಯಾದ ದುಡ್ಡು ಅವನಿಗೆ ಕೊಡುತ್ತಾನೆ. ಅನಾಮಿಕಾ ಬಹಳ ಸುಂದರವಾಗಿ ಶರ್ಟ್ ಹೊಲಿಯುವುದನ್ನ ಕಲಿತಳು. ಹಾಗೆ ಪ್ಯಾಂಟ್ ಕೂಡ ಹೊಲಿಯುವುದು ಕೂಡ ಕಲಿತುಕೊಳ್ಳುತ್ತಾಳೆ. ಅಮ್ಮ ಅನಾಮಿಕಾ, ನೀನು ಬಹಳ ಕಡಿಮೆ ಸಮಯದಲ್ಲಿ ಬಟ್ಟೆ ಹೊಲಿಯೋದು ಕಲ್ತ್ಕೊಂಡೆ ತಾಯಿ. ಇನ್ನು ಹೆಂಗಸರ ಬಟ್ಟೆ ಹೊಲಿಯೋದನ್ನ ಕೂಡ ಕಲಿಸ್ತೀನಿ. ನಿನಗೆ ಶರ್ಟ್ ಹೊಲಿಯೋದು ಬರೋದ್ರಿಂದ ಅದನ್ನು ಕೂಡ ಸುಲಭವಾಗಿ ಕಲಿಬಹುದು ನೀನು ಎಂದು ವೆಂಕಟೇಶ್ ಹೇಳುತ್ತಾನೆ. ಅದಕ್ಕೆ ಅನಾಮಿಕಾ ಸರಿ ಅನ್ನುತ್ತಾಳೆ. ಇನ್ನು ಕೆಲವು ದಿನದಲ್ಲಿ ಅನಾಮಿಕಾ ಎಲ್ಲ ಬಟ್ಟೆ ಹೊಲಿಯುವುದನ್ನು ಚೆನ್ನಾಗಿ ಕಲಿಯುತ್ತಾಳೆ. ಗಂಡನ ಹತ್ತಿರ ಒಂದು ದಿನ ಹೀಗನ್ನುತ್ತಾಳೆ, ನಂದು ಮೆಷಿನ್ ಹೊಲಿಯೋದನ್ನು ಕಲ್ತ್ಕೊಂಡಾಯ್ತಲ್ಲ, ಇನ್ನು ನನಗೆ ಒಂದು ಮೆಷಿನ್ ತೆಗೆಸ್ಕೊಡಿ. ಅನಾಮಿಕಾ, ಈಗ ನನ್ನ ಹತ್ರ ದುಡ್ಡಿಲ್ಲ. ಈಗ ಮೆಷಿನ್ಗೆ ಕನಿಷ್ಠ 3,000 ರಿಂದ 5,000 ದುಡ್ಡು ಬೇಕು. ಸಂಪಾದನೆ ಎಷ್ಟು ಅಷ್ಟು ಮಾತ್ರನೇ ಇದೆ. ನಿನಗ್ ಗೊತ್ತಲ್ಲ, ನೀನೇನೋ ಇನ್ನೂ ಖರ್ಚು ಮಾಡ್ತೀನಿ ಅಂತೀಯ. ಮತ್ತೆ ನಾನು ಮೆಷಿನ್ ಕಲ್ತಿದ್ದು ಏನಕ್ಕಿರಿ? ಖಾಲಿಯಾಗಿ ಕೂತ್ಕೊಳ್ಳೋದಕ್ಕಲ್ವಲ್ಲ. ಗಂಡಸರ ಹಾಗೂ ಹೆಂಗಸರ ಬಟ್ಟೆ ಹೊಲಿತೀನಿ, ನಾನು ಕೂಡ ದುಡ್ಡು ಸಂಪಾದಿಸಬಹುದು. ಆಗ ನಮ್ಮ ಕುಟುಂಬಕ್ಕೆ ಎಷ್ಟೋ ಸ್ವಲ್ಪ ಉಪಯೋಗಕ್ಕೆ ಬರುತ್ತಲ್ಲ ರೀ. ಸದ್ಯಕ್ಕಂತೂ ನನ್ನ ಹತ್ರ ದುಡ್ಡಿಲ್ಲ ಅನಾಮಿಕಾ. ಅಮ್ಮ ನಾನು ಇಬ್ರು ಎಷ್ಟು ಕಷ್ಟ ಪಡ್ತಾನೆ ಇದೀವಿ. ಬರೋ ದುಡ್ಡು ಮನೆ ಬಾಡಿಗೆಗೆ ಸಾಮಾನಿಗೆ ಸರಿ ಹೋಗುತ್ತೆ ಎಂದು ಹೇಳಿ ಹೊರಟು ಹೋಗುತ್ತಾನೆ. ಇನ್ನೊಂದೆರಡು ದಿನ ಕಳೆಯಿತು. ದಿನಗಳು ಕಳೆಯುತ್ತದೆ. ಆ 2 ದಿನದ ನಂತರ ಅವಳ ಅತ್ತೆ ಆಕೆಗೆ ಬಹುಮಾನವಾಗಿ ಒಂದು ಹೊಲಿಗೆ ಮಿಷಿನ್ ಕೊಡುತ್ತಾಳೆ. ಅದನ್ನು ನೋಡಿದ ಅನಾಮಿಕಾ ಎಷ್ಟೋ ಸಂತೋಷ ಪಡುತ್ತಾಳೆ. ಅಮ್ಮ, ಮೆಷಿನ್ ಕೊಳ್ಳಲಿಕ್ಕೆ ದುಡ್ಡು ಎಲ್ಲಿಂದ ತಂದೆ? ನನ್ನ ಬಂಗಾರ ಅಡವಿಟ್ಟು ತಗೊಂಡು ಬಂದೆ ಕಣೋ. ಅವಳು ಎಷ್ಟೋ ಆಸೆ ಪಡ್ತಾಳಲ್ಲ, ಅದರಿಂದ ಎಷ್ಟೋ ಅಷ್ಟು ದುಡ್ಡು ಕೂಡ ಬರುತ್ತಲ್ಲ ಎಂದು ಹೇಳುತ್ತಾಳೆ ಅತ್ತೆ. ಆ ಮಾತುಗಳು ಅನಾಮಿಕಾ ಮರೆಯಲ್ಲಿ ಕೇಳುತ್ತಾಳೆ. ಆಗ ತನ್ನ ಮನಸ್ಸಿನಲ್ಲಿ ಅನಾಮಿಕಾ ಹೀಗಂದುಕೊಳ್ಳುತ್ತಾಳೆ, ಪಾಪ ನಮ್ಮತ್ತೆ ಬಹಳ ಒಳ್ಳೆಯವರು. ಇಂತಹ ಗಂಡ ಅತ್ತೆ ಸಿಕ್ಕಿದ್ದಕ್ಕೆ ತುಂಬಾ ಸಂತೋಷವಾಗಿದೆ ಭಗವಂತ ಎಂದು ದೇವರನ್ನು ಪ್ರಾರ್ಥಿಸುತ್ತಾಳೆ. ಇನ್ನು ಆ ದಿನದಿಂದಲೇ ಆಕೆ ಬಟ್ಟೆ ಹೊಲಿಯುವುದು ಶುರು ಮಾಡುತ್ತಾಳೆ. ಕೆಲವು ಜನ ಬಂದು ಬಟ್ಟೆ ಹೊಲಿಸಿಕೊಳ್ಳುತ್ತಾರೆ. ಹಾಗೆ ದಿನಗಳು ಕಳೆಯುತ್ತದೆ. ಅನಾಮಿಕಾ ಸ್ವಲ್ಪ ದುಡ್ಡು ಸಂಪಾದಿಸುತ್ತಾಳೆ. ಇನ್ನು ಆಗಲೇ ಹೊಸ ವ್ಯಾಧಿ ಕಾರಣದಿಂದ ಸರ್ಕಾರ ಲಾಕ್ ಡೌನ್ ವಿಧಿಸುತ್ತದೆ. ಕೇವಲ ಬೆಳಿಗ್ಗೆ 3 ಗಂಟೆ ಮಾತ್ರವೇ ಶಾಪಿಂಗ್ ಪರ್ಮಿಷನ್ ಇರುತ್ತದೆ. ಆ ನಂತರ ಎಲ್ಲ ಮುಚ್ಚಬೇಕಾದ್ದೇ. ಇನ್ನು ಅದೇ ಸಮಯಕ್ಕೆ ಕೂಲಿ ಕೆಲಸ ಮಾಡಲಿಕ್ಕೆ ಅತ್ತೆ ಗಂಡನಿಗೆ ಕೆಲಸ ಕೂಡ ಇರುವುದಿಲ್ಲ. ಅನಾಮಿಕಳ ಹತ್ತಿರಕ್ಕೆ ಬರುವವರ ಸಂಖ್ಯೆ ಕೂಡ ಕಡಿಮೆಯಾಗುತ್ತದೆ. ಅವರ ಮನೆ ನಡೆಸಲು ಸ್ವಲ್ಪ ಕಷ್ಟವಾಗಿ ಆಗುತ್ತದೆ. ಆಗಲೇ ಅನಾಮಿಕಳಿಗೆ ಒಂದು ಆಲೋಚನೆ ಬರುತ್ತದೆ. ತನ್ನ ಬೀರುವಿನಿಂದ ತನ್ನ ಹಳೆ ಬಟ್ಟೆಗಳ ಗಂಟನ್ನು ಗಂಡನ ಬಟ್ಟೆಯನ್ನು ತರುತ್ತಾಳೆ. ಏನ್ ಅನಾಮಿಕಾ, ನಿನ್ಗೀಗ ಕೆಲ್ಸ ಇಲ್ಲ ಅಂತ ಈಗ ನನ್ನ ಬಟ್ಟೆ ಹೊಲಿಯೋದು ಅಂದ್ಕೊಳ್ತಿದ್ಯಾ ಏನೋ? ಇಲ್ಲ ರೀ, ಏನ್ ಮಾಡ್ತೀನಿ ನೋಡಿ ಎಂದು ಅದನ್ನು ಕತ್ತರಿಸಲು ಶುರು ಮಾಡುತ್ತಾಳೆ. ಅನಾಮಿಕಳ ಗಂಡ ಅತ್ತೆ ಆಶ್ಚರ್ಯದಿಂದ ನೋಡುತ್ತಾರೆ. ಅನಾಮಿಕಾ ಕತ್ತರಿಸಿದ ಬಟ್ಟೆಗಳಿಂದ ಮಾಸ್ಕ್ ಹೊಲಿಯಲಿಕ್ಕೆ ಶುರು ಮಾಡುತ್ತಾಳೆ. ಅದನ್ನು ನೋಡಿ ಅವರು ಬಹಳ ಆಶ್ಚರ್ಯ ಹೋಗುತ್ತಾರೆ. ಹಾಗೆ ಅವಳು ಮಾಸ್ಕ್ ಹೊಲಿದ ನಂತರ ಗಂಡನ ಹತ್ತಿರ ಹೀಗನ್ನುತ್ತಾಳೆ, ಏನಂದ್ರೆ ಈಗಿರುವ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರಿಗೂ ಮಾಸ್ಕ್ ಅಗತ್ಯ. ನೀವು ಈಗ ಇದನ್ನು ತಗೊಂಡು ಹೋಗಿ ಮೆಡಿಕಲ್ ಶಾಪ್ ಅಲ್ಲಿ ಮಾರಾಟ ಮಾಡಿ, ನಮಗೆ ದುಡ್ಡು ಬರುತ್ತೆ ರೀ ಅನ್ನುತ್ತಾಳೆ. ಅದಕ್ಕೆ ಅವನು ಸರಿ ಅನ್ನುತ್ತಾನೆ. ಇನ್ನು ಅವನು ಅದನ್ನು ತೆಗೆದುಕೊಂಡು ಹೋಗಿ ಮೆಡಿಕಲ್ ಶಾಪ್ನಲ್ಲಿ ಕೊಡುತ್ತಾನೆ. ಅತ್ತೆಯು ಕೆಲವು ಮಾಸ್ಕ್ ತೆಗೆದುಕೊಂಡು ಹೋಗಿ ಮತ್ತೊಂದು ಮೆಡಿಕಲ್ ಶಾಪ್ನಲ್ಲಿ ಕೊಡುತ್ತಾಳೆ. ಹಾಗೆ ಅವರು ದುಡ್ಡು ಸಂಪಾದಿಸುವುದು ಶುರು ಮಾಡುತ್ತಾರೆ. ಕೆಲವು ದಿನಗಳು ಕಳೆಯುತ್ತದೆ. ಅನಾಮಿಕಾ ಮಾಸ್ಕ್ ಹೊಲಿಯುತ್ತಾ ಬಹಳ ದುಡ್ಡು ಸಂಪಾದಿಸುತ್ತಾಳೆ. ಆಕೆಯ ಬುದ್ಧಿವಂತಿಕೆಗೆ ಅತ್ತೆ ಗಂಡ ಇಬ್ಬರು ಮೆಚ್ಚಿಕೊಳ್ಳುತ್ತಾರೆ. ಅನಾಮಿಕಾ, ಮೊದಲು ನೀನು ಮೆಷಿನ್ ಕಲಿತೀನಿ ಅಂದಾಗ ನಾನು ಬೇಡ ಅಂದೆ. ಆದರೆ ಇಂತಹ ಪರಿಸ್ಥಿತಿ ಬರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಈಗ ನೀನೇ ಹೇಳ್ದಿದ್ರೆ ನಾವು ಆ ಹಸುಗೂಸಿನ ಜೊತೆ ಹಸುವಿನಿಂದ ಸತ್ತು ಹೋಗ್ಬೇಕಿತ್ತಮ್ಮ. ಹಾಗಾದ್ರೆ ನಾನೇ ನಿಮಗೆ ಬಹಳ ಕೃತಜ್ಞತೆಗಳು ಹೇಳಬೇಕು ಅತ್ತೆ. ನಿಮಗೆ ಮಾವಯ್ಯ ಮೊದಲ ಬಹುಮಾನ ಕೊಟ್ಟ ಉಂಗುರನ ಅಡವಿಟ್ಟು ನನಗೆ ಮೆಷಿನ್ ತೆಗೆಸ್ಕೊಟ್ರಿ. ನಾನು ಗರ್ಭವತಿ ಇದ್ದಾಗ ನನಗಾಗಿ ನೀವಿಬ್ರು ಕೂಲಿ ಕೆಲಸ ಮಾಡಿ ದುಡ್ಡು ತಂದ್ರಿ. ನನಗೆ 2 ತಿಂಗಳು ಮೆಷಿನ್ ಕಲಿಯಲಿಕ್ಕೆ ಕೂಡ ಎಷ್ಟೋ ಕಷ್ಟಪಟ್ಟಿದ್ದೀರಾ.
ಅದಕ್ಕೆ ಹೋಲಿಸಿದರೆ ಇದು ಬಹಳ ಚಿಕ್ಕ ಕೆಲಸ ಅತ್ತೆ. ಭಗವಂತನ ದಯದಿಂದ ನಮಗೆ ಒಳ್ಳೆ ಆಲೋಚನೆ ಬಂದು ಹೀಗೆ ನಡೆಯುತ್ತಿದೆ. ಅದಕ್ಕೆ ಅವರು ಬಹಳ ಸಂತೋಷ ಪಡುತ್ತಾರೆ. ಇನ್ನು ಕೆಲವು ದಿನಗಳು ಕಳೆಯುತ್ತದೆ. ಅವರ ಹತ್ತಿರವಿರುವ ಎಲ್ಲ ಹೊಸ ಬಟ್ಟೆಗಳು ಅನಾಮಿಕಾ ಮಾಸ್ಕ್ ಹೊಲಿಯುತ್ತಾಳೆ. ಸ್ವಲ್ಪ ದಿನದ ನಂತರ ಹೊಸ ಬಟ್ಟೆ ಎಲ್ಲವೂ ಆಗಿ ಹೋಗುತ್ತದೆ. ಏನು ಅಂದ್ರೆ ನಮಗೆ ಲಾಭ ಬಹಳವೇ ಬರ್ತಾ ಇದೆ, ಆದ್ರೆ ಹೊಸ ಬಟ್ಟೆ ಆಗಿ ಹೋಗಿದರಿ. ಮತ್ತೆ ನಾನು ಈಗ ಏನ್ ಮಾಡ್ಬೇಕು? ಒಂದು 3 ಗಂಟೆ ಎಲ್ಲ ಶಾಪುಗಳು ತೆಗೆಯುತ್ತಲ್ಲ, ನಾನು ಹೋಗಿ ಬಟ್ಟೆ ತಗೊಂಡು ಬರ್ತೀನಿ, ನೀನೇನು ಭಯಪಡಬೇಡ ಎಂದು ಗಂಡ ಅನ್ನುತ್ತಾನೆ. ಅದಕ್ಕೆ ಅವಳು ಸರಿ ಎಂದು ಹೇಳಿ ಅವನಿಗೆ ದುಡ್ಡು ಕೊಡುತ್ತಾಳೆ. ಅವನು ಹೋಗಿ ಬಟ್ಟೆ ತರುತ್ತಾನೆ. ಇನ್ನು ಅನಾಮಿಕಾ ಆ ಬಟ್ಟೆಯಿಂದ ಮಾಸ್ಕ್ ಹೊಲಿಯುತ್ತಿರುತ್ತಾಳೆ. ಆ ಮಾಸ್ಕ್ ಕೂಡ ಎಲ್ಲ ಮಾರಿ ದುಡ್ಡು ಸಂಪಾದಿಸುತ್ತಾ ಇರುತ್ತಾರೆ. ಹಾಗೆ ಅನಾಮಿಕಳ ಬುದ್ಧಿವಂತಿಕೆಯಿಂದ ಮನೆ ನಡೆಯುತ್ತಾ ಇರುತ್ತದೆ. ಮತ್ತೆ ಕೆಲವು ದಿನಗಳು ಕಳೆಯುತ್ತದೆ. ವ್ಯಾಧಿ ಬಹಳ ಹೆಚ್ಚಾಗಿದ್ದರಿಂದ ಆ 3 ಗಂಟೆಯ ಲಾಕ್ಡೌನ್ ಸಡಿಲಿಕೆ ಕೂಡ ನಿಂತು ಹೋಯಿತು. ಬಹಳ ಜನ ತೊಂದರೆ ಅನುಭವಿಸುತ್ತಾ ಇರುತ್ತಾರೆ. ಏನು ಅಂದ್ರೆ ನನ್ನ ಹತ್ತಿರವಿರೋ ಬಟ್ಟೆ ಆಗ ಹೋಗಿದೆ, ಮತ್ತೆ ಬಟ್ಟೆ ತರಲಿಕ್ಕೆ ಕಷ್ಟವಾಗುತ್ತೆ. ಅದಕ್ಕೆ ಮಾಸ್ಕ್ಗಳು ಹೆಚ್ಚಿನ ರೇಟಿಗೆ ಮಾರಾಟ ಮಾಡಿ, ಆಗ ನಮಗೆ ಸ್ವಲ್ಪ ಲಾಭ ಬರುತ್ತೆ. ಅದಕ್ಕೆ ಗಂಡ ಸರಿ ಅನ್ನುತ್ತಾನೆ. ಹಾಗೆ ಮಾಸ್ಕ್ಗಳನ್ನು ಹೆಚ್ಚಿನ ರೇಟಿಗೆ ಮಾರಾಟ ಮಾಡುತ್ತಾರೆ. ಹಾಗೆ ಬಂದ ದುಡ್ಡನ್ನು ಜೋಡಿಸಿ ಇಟ್ಟುಕೊಳ್ಳುತ್ತಾರೆ. 3 ತಿಂಗಳು ಅವರಿಗೆ ಹಾಗೆ ತಡೆಯುತ್ತದೆ. ಆ ಕುಟುಂಬದಲ್ಲಿ ಕೇವಲ ಅನಾಮಿಕಾ ನಡೆಸುತ್ತಿರುವ ಸಂಪಾದನೆಯಿಂದಲೇ ನಡೆಯುತ್ತಿರುತ್ತದೆ. ನಾನೀಗ ಕೆಲಸ ಮಾಡ್ತಾ ಇರೋದ್ರಿಂದ ಸರಿ ಹೋಯ್ತು. ಅದೇ ನಾನು ಹೋಲಿಗೆ ಕಲಿದೇ ಇದ್ದಿದ್ರೆ ನಮ್ಮ ಪರಿಸ್ಥಿತಿ ಬಹಳ ದಾರುಣವಾಗಿದ್ದಿತ್ತು. ಆದ್ರೆ ಏನು ಇಲ್ಲದವರ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನನಗೆ ಬಹಳ ಅಯ್ಯೋ ಅನ್ಸುತ್ತೆ. ಅಂಥವರಿಗಾಗಿ ನಮ್ಮ ಹತ್ತಿರವಿರೋ ದುಡ್ಡಿನಿಂದಲೇ ಎಷ್ಟೋ ಅಷ್ಟು ಊಟನ ಕೊಡಬಹುದು ಎಂದು ಅನಾಮಿಕಾ ಅಂದುಕೊಳ್ಳುತ್ತಾಳೆ. ಅದೇ ವಿಷಯವನ್ನು ತನ್ನ ಗಂಡನಿಗೆ ಕೂಡ ಹೇಳುತ್ತಾಳೆ. ನಿಜವೇ ಅನಾಮಿಕಾ, ಬಹಳ ಒಳ್ಳೆ ಆಲೋಚನೆ. ನಮ್ಮಂತಹ ಬಡವರು ಎಷ್ಟೋ ಇದ್ದಾರೆ, ಅವರಿಗೆ ಹಸಿವು ತೀರಿಸುವುದು ಬಹಳ ಉತ್ತಮವಾದ ಕೆಲಸ. ನಾಳೆಯಿಂದನೇ ನಮಗೆ ಕೈಲಾದಷ್ಟು ಸಹಾಯ ಮಾಡೋಣ ಅನಾಮಿಕಾ ಎಂದು ಗಂಡ ಕೂಡ ಅನ್ನುತ್ತಾನೆ. ಅದಕ್ಕಾಗಿ ಆ ಮಾರನೇ ದಿನದಿಂದ ಅವರು ಅಡುಗೆ ತಯಾರು ಮಾಡುತ್ತಾರೆ. ಅದನ್ನು ಪಾರ್ಸಲ್ ಮಾಡಿ ಬಡವರಿಗೆ ತೆಗೆದುಕೊಂಡು ಹೋಗಿ ಕೊಡುತ್ತಿರುತ್ತಾರೆ ಆ ಕುಟುಂಬ. ಹಾಗೆ ಬಹಳ ಜನ ಬಡವರ ಹಸಿವು ತೀರಿಸುತ್ತಾರೆ ಆ ಕುಟುಂಬ. ಹಾಗೆ ಅನಾಮಿಕಾ ಕೂಡಿಟ್ಟ ದುಡ್ಡಿನಿಂದ ಮನೆ ನಡೆಸುವುದಷ್ಟೇ ಅಲ್ಲ, ಎಷ್ಟೋ ಜನರ ಹಸಿವೆ ತೀರಿಸುತ್ತಾ ಇರುತ್ತಾರೆ. ಅನಾಮಿಕಳಿಗೆ ಬಂದ ಒಂದು ಆಲೋಚನೆ ಅವರ ಕುಟುಂಬವನ್ನು ಮೇಲೆತ್ತುತ್ತಾರೆ. ಹಾಗೆ ಎಷ್ಟೋ ಜನರ ಹಸಿವು ತೀರಿಸುತ್ತಾರೆ.